ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 13/8/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 2/7/2020. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನನ್ನ ಆಸಕ್ತಿ ಎಲ್ಲೆಲ್ಲಿ ಹೋಗುತ್ತಿದೆ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿ. ಒಂದು ವೇಳೆ ಬಾಬಾ ಆಕಸ್ಮಿಕವಾಗಿ ಈ ವಸ್ತುವನ್ನು ಬಿಟ್ಟು ಬಿಡು ಎಂದು ಹೇಳಿದರೆ ಆ ವಸ್ತುವನ್ನು ಬಿಡಲು ಸಾಧ್ಯವೇ? ಯಾರು ಅಪ್ಪಟ ಚಿನ್ನವಾಗಿರುತ್ತಾರೋ, ರಿಯಲ್ ಗೋಲ್ಡ್ ಆಗಿರುತ್ತಾರೋ ಅವರು ಸುಲಭವಾಗಿ ಮೋಲ್ಡ್ ಆಗುತ್ತಾರೆ. ಓಂ ನಮಃ ಶಿವಾಯ. ಸತ್ಯಯುಗದಲ್ಲಿ ಆಹಾರವನ್ನು ಬೇಯಿಸುವುದಿಲ್ಲ, ಕೇವಲ ಹಣ್ಣುಗಳನ್ನೇ ತಿನ್ನುತ್ತಾರೆ, ಕೇವಲ ಜ್ಯೂಸ್ ಮಾತ್ರ ಕುಡಿಯುತ್ತಾರೆ. ಬೇಯಿಸಿದ ಆಹಾರ ತಿನ್ನಬಾರದು ಎಂದು ಕೆಲವರು ಹೇಳುತ್ತಾರೆ. ಒಬ್ಬ ಸಹೋದರ ಹೇಳುತ್ತಿದ್ದರು, ಸಾತ್ವಿಕ ಅನ್ನದಲ್ಲಿ ಕೇವಲ ಹಣ್ಣು ಮತ್ತು ಒಣ ಹಣ್ಣುಗಳು ಮಾತ್ರ ಬರುತ್ತವೆ ಎಂದು. ಹಾಗಾದರೆ ಬೇಳೆ, ಅನ್ನ, ತರಕಾರಿ, ರೊಟ್ಟಿ ಇವುಗಳನ್ನೆಲ್ಲ ಏನೆನ್ನಬೇಕು ಬಾಬಾ? ಈಗ ನಾವು ಮುಂದೆ ಏನು ಮಾಡಬೇಕು? ಉತ್ತರ ನೋಡಿ ಮಕ್ಕಳೇ. ಸಾತ್ವಿಕ ಮತ್ತು ಸತೋಪ್ರಧಾನ, ಸಂಪೂರ್ಣ ಸತೋಪ್ರಧಾನವು ಸತ್ಯಯುಗದಲ್ಲಿ ಇರುತ್ತದೆ. ಪ್ರಪಂಚದ ಲೆಕ್ಕಾಚಾರದಲ್ಲಿ ಸತೋಪ್ರಧಾನದಲ್ಲಿ ಹಣ್ಣು ಮತ್ತು ರಸವೇ ಬರುತ್ತದೆ. ಎರಡನೆಯ ವಿಷಯವೆಂದರೆ ಸತ್ಯಯುಗದಲ್ಲಿ ಹಣ್ಣು ಮತ್ತು ರಸದ ಬಳಕೆಯೇ ಹೆಚ್ಚಾಗಿರುತ್ತದೆ. ಆರಂಭದಲ್ಲಿ ಬಾಬಾ ಮೊದಲೇ ತಿಳಿಸಿದ್ದರು, ಮಕ್ಕಳು ಸಂದೇಶಕ್ಕೆ ಹೋದಾಗ ಅಲ್ಲಿ ಏನು ತರುತ್ತಿದ್ದರು? ಸಿಹಿಯಾದ ಶುಭಿ ರಸ ಕುಡಿಸಿದರು, ಈ ಹಣ್ಣು ತಿನಿಸಿದರು ಎಂದು ಹೇಳುತ್ತಿದ್ದರು. ಬೇಳೆ ಅನ್ನ ತಿನಿಸಿದರು, ರೊಟ್ಟಿ ಪಲ್ಯ ಅಥವಾ ಅಲ್ವಾ ಪೂರಿ ತಿನಿಸಿದರು ಎಂದು ಹೇಳಿದರೇನು? ಹೇಳಿ, ಇಲ್ಲ ತಾನೆ. ಸತ್ಯಯುಗದಲ್ಲಿ ಸತೋಪ್ರಧಾನತೆ ಇರುತ್ತದೆ. ದ್ವಾಪರ ಯುಗದಲ್ಲಿ ಹೊರಗಿನಿಂದ ಎಲ್ಲವೂ ಬರಲು ಆರಂಭವಾಯಿತು. ತಮ್ಮ ತಮ್ಮ ಬುದ್ಧಿ ಉಪಯೋಗಿಸಲು ಶುರು ಮಾಡಿದಾಗ ಅನೇಕ ವಿಷಯಗಳ ವಿಸ್ತಾರವಾಯಿತು. ಈಗ ಮಕ್ಕಳು ಯೋಚಿಸುತ್ತಾರೆ, ಆಕಾರದಲ್ಲಿ ಬಾಬಾ ಕೂಡ ಎಲ್ಲರಿಗೂ ಊಟ ಮಾಡಿಸುತ್ತಿದ್ದಾರಲ್ಲ ಎಂದು. ಮಕ್ಕಳೇ, ಆ ಸಮಯವೇ ಬೇರೆಯಾಗಿತ್ತು. ಯಜ್ಞವನ್ನು ರಚಿಸುವಾಗ ಅದರಲ್ಲಿ ಏನೇನೋ ಹಾಕುತ್ತಾರೆ, ಕಟ್ಟಿಗೆ, ಹುಲ್ಲು ಎಲ್ಲೆಲ್ಲಿಂದಲೂ ತರುತ್ತಾರೆ. ನಂತರ ಎಲ್ಲಾ ಸಾಮಗ್ರಿ, ಎಣ್ಣೆ, ಜವೆಗೋಧಿ, ಎಳ್ಳು ಎಲ್ಲವನ್ನು ಅದರಲ್ಲಿ ಹಾಕಿ ಸ್ವಾಹ ಮಾಡುತ್ತಾರೆ. ಎರಡನೆಯ ಉದಾಹರಣೆ, ಒಂದು ಮನೆಯ ಅಡಿಪಾಯ ಹಾಕುವಾಗ ಆ ಅಡಿಪಾಯದಲ್ಲಿ ಏನೆಲ್ಲ ಹಾಕುತ್ತಾರೆ? ವೇಸ್ಟ್ ಆಗಿರುವುದೆಲ್ಲವನ್ನು ತುಂಬಿ ಚೆನ್ನಾಗಿ ಕುಟ್ಟುತ್ತಾರೆ. ಆದರೆ ಅಡಿಪಾಯದಿಂದ ಮೇಲೆ ಕಟ್ಟಡ ಬೆಳೆಯುತ್ತಾ ಹೋದಂತೆ ಅತ್ಯಂತ ಸ್ವಚ್ಛವಾದ ಇಟ್ಟಿಗೆಗಳು ಮತ್ತು ಮಣ್ಣನ್ನು ಬಳಸುತ್ತಾರೆ. ಹಸಿ ಅಥವಾ ಕಚ್ಚಾ ಇಟ್ಟಿಗೆಗಳನ್ನು ಬಳಸುವುದಿಲ್ಲ. ಕೊನೆಯ ಮಹಡಿ ಬಂದಾಗ ಅಥವಾ ಚಾವಣಿ ಹಾಕುವಾಗ ಎಂತಹ ಕಟ್ಟಿಗೆಗಳನ್ನು ಬಳಸುತ್ತಾರೆಂದರೆ ಎಷ್ಟೇ ಭಾರ ಬಂದರೂ ಅವು ಮುರಿಯಬಾರದು. ಅಂದ್ರೆ ಆ ಮನೆ ಮೇಲೆ ಎಷ್ಟೇ ಭಾರ ಬಿದ್ರು ಆ ಬಾಗ್ಲುಗಳು ಮುರಿಬಾರದು. ಆ ರೀತಿ ಒಳ್ಳೆದನ್ನ ಹಾಕ್ತಾರೆ. ಕೊನೆಯ ಹಂತದಲ್ಲಿ ಒಳ್ಳೆಯ ಮಾಲುಗಳನ್ನೇ ಬಳಸುತ್ತಾರೆ. ಈಗ ತಂದೆಗೂ ಏನು ಬೇಕು? ಈಗ ಚೊಕ್ಕ ಚಿನ್ನ ಬೇಕು, ಒಳ್ಳೆಯ ಮಾಲ್ ಬೇಕು. ಏಕೆಂದರೆ ಸಮಯ ಹತ್ತಿರ ಬಂದಿದೆ. ಮನೆ ಸಿದ್ಧವಾಗಿದೆ, ಚಾವಣಿಯೂ ಆಗಿದೆ, ಗಟ್ಟಿ ಇಟ್ಟಿಗೆಗಳು ಮೇಲತ್ತುತ್ತಿವೆ, ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಪರೀಕ್ಷೆಯೂ ಹಾಗೆಯೇ ಇರುತ್ತದೆ. ಪರೀಕ್ಷೆ ಎನ್ನುತ್ತಿರುವಾಗಲೇ ಪರೀಕ್ಷೆ ನಡೆದು ಹೋಗುತ್ತದೆ. ಆದ್ದರಿಂದ ಸತ್ಯಯುಗದಲ್ಲಿ ಸತೋಪ್ರಧಾನತೆ ಇರುತ್ತದೆ. ನೋಡಿ, ಮೊದಲು ಊಟ ಮಾಡುವಾಗ ಇಷ್ಟೆಲ್ಲ ಇರುತ್ತಿರಲಿಲ್ಲ. ಒಂದು ಪಲ್ಯ, ಚಪಾತಿ ಇರುತ್ತಿತ್ತು. ಒಂದೇ ವಸ್ತು, ಹೆಚ್ಚಿಲ್ಲದಿದ್ದರೂ ಬಹಳ ರುಚಿಯಾಗಿರುತ್ತಿತ್ತು. ಆದರೆ ಇಂದು ನೋಡಿ, ಬದುಕಲು ತಿನ್ನುತ್ತಿಲ್ಲ, ತಿನ್ನುವುದಕ್ಕಾಗಿಯೇ ಬದುಕುತ್ತಿದ್ದಾರೆ ಎನ್ನುವಂತಿದೆ. ಇದನ್ನು ತಿನ್ನು, ಅದನ್ನು ತಿನ್ನು ಎಂದು ಹೊಟ್ಟೆಯನ್ನು ಒಂದು ದೊಡ್ಡ ಡ್ರಮ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಎಲ್ಲವನ್ನೂ ಹಾಕುತ್ತಲೇ ಇರುತ್ತಾರೆ. ಆಗ ಏನಾಗುತ್ತದೆ? ಶರೀರ ಅನಾರೋಗ್ಯಕ್ಕೀಡಾಗುತ್ತದೆ ಮತ್ತು ಈಗಿನ ಆಹಾರದಲ್ಲಿ ಮೊದಲಿನಂತಹ ಶಕ್ತಿಯೂ ಇಲ್ಲ. ಈಗ ಎಷ್ಟು ತಿಂದರೂ 3-4 ಕಿಲೋಮೀಟರ್ ನಡೆದು ತೋರಿಸಿ ಎಂದರೆ ನಡೆಯಲು ಸಾಧ್ಯವಿಲ್ಲ. ಮೊದಲು ಎಷ್ಟು ನಡೆಯುತ್ತಿದ್ದರು? ಕಾಲ್ನಡಿಗೆಯಲ್ಲೇ ಹೋಗುತ್ತಿದ್ದರು. ರೈಲ್ವೆ ಸ್ಟೇಷನ್ ನಿಂದ ಮೇಲಿನವರೆಗೆ ನಡೆದೇ ಹೋಗುತ್ತಿದ್ದರು. ಎತ್ತಿನ ಬಂಡಿಯಲ್ಲೂ ಹೋಗುತ್ತಿದ್ದರು. ಎತ್ತಿನ ಬಂಡಿಯಲ್ಲಿ ಯಾವಾಗ ಹೋಗುತ್ತಿದ್ದರು? ಸಾಮಾನುಗಳಿದ್ದಾಗ ಮಾತ್ರ. ಇಲ್ಲದಿದ್ದರೆ ಮಕ್ಕಳು ನಡೆದೇ ಹೋಗುತ್ತಿದ್ದರು, ಪರಿಶ್ರಮ ಪಡುತ್ತಿದ್ದರು. ಮೊದಲು ಇಂತಹ ಸ್ವಚ್ಛವಾದ ರಸ್ತೆಗಳಿರಲಿಲ್ಲ. ಆದರೂ ಇಂದು ನಡೆದು ತೋರಿಸಿ ನೋಡೋಣ. ಯಾರು ಹೊಟ್ಟೆ ತುಂಬಾ ಆಹಾರ ಸೇವಿಸುತ್ತಾರೋ ಅವರು ನಡೆದು ತೋರಿಸಿ. ಸಮಯಕ್ಕನುಸಾರವಾಗಿ ಎಲ್ಲದರ ಅವಶ್ಯಕತೆ ಇದೆ. ಈಗಿನ ಸಮಯ ಅಂತಿಮ ಸಮಯವೆಂದು ಭಾವಿಸಿ. ನೋಡಿ ಮಕ್ಕಳೇ, ವಿನಾಶವಾದಾಗ ಅದು ನಿಮ್ಮ ಸುತ್ತಮುತ್ತ ಆಗುವುದಿಲ್ಲ ಎಂದೇನಿಲ್ಲ. ನೀರು ಗಲೀಜಾಗಿದ್ದರೆ ನಿಮಗಾಗಿ ಮಾತ್ರ ಬೇರೆ ನೀರು ಬರುವುದಿಲ್ಲ. ಅದು ಕೂಡ ಸಮಯಾನುಸಾರ ನಡೆಯುತ್ತದೆ. ಆದರೆ ಮಕ್ಕಳ ಪರೀಕ್ಷೆ ಹೇಗೆ? ಇರಿಲ್ಲದೆ ನೀವು ಒದ್ದಾಡಿದರೆ ಮತ್ತು ಅವರು ಒದ್ದಾಡಿದರೆ ನಿಮ್ಮಲ್ಲಿ ಮತ್ತು ಅವರಲ್ಲಿ ವ್ಯತ್ಯಾಸವೇನಿಲ್ಲ. ನಿಮ್ಮ ಸ್ಥಿತಿ ಹೇಗಿರಬೇಕೆಂದರೆ, ನೀರು ಸಿಗಲಿ ಅಥವಾ ಸಿಗದಿರಲಿ,
ನಿಮ್ಮೊಳಗೆ ಉಸಿರಾಟ ನಡೆಯುತ್ತಿರಬೇಕು. ನೀರಿನ ಕಡೆಗೆ ಬುದ್ಧಿಯೋಗ ಹೋಗಬಾರದು. ಇದು ಸಮಯದ ಬೇಡಿಕೆ, ಸರಿತಾನೆ? ಇದೇ ಸಿದ್ಧಿ. ಅವರಿಗೆ ನೀರು ಸಿಗುತ್ತಿಲ್ಲ, ನಿಮಗೂ ಸಿಗುತ್ತಿಲ್ಲ. ಆದರೆ ನೀವು ನಿಮ್ಮ ಅಂತರಂಗದ ಗುಹೆಯಲ್ಲಿ ಕುಳಿತಿದ್ದೀರಿ. ಒಳಗಿನಿಂದಲೇ ಬಾಬಾ ನಿಮಗೆ ರಸವನ್ನು ಕುಡಿಸುತ್ತಿದ್ದಾರೆ ಮತ್ತು ನೀವು ಅತ್ಯಂತ ಶಾಂತವಾಗಿದ್ದೀರಿ. ಆಗ ಒದ್ದಾಡುತ್ತಿರುವವರು ನಿಮ್ಮ ಬಳಿ ಬಂದು ಹೇಳುತ್ತಾರೆ, ನಿಮ್ಮ ಕೈಯನ್ನು ನನ್ನ ತಲೆಯ ಮೇಲಿಡಿ, ನೀವು ಶಾಂತವಾಗಿರುವಂತೆ ನಾನು ಆಗಲಿ ಎಂದು. ಆ ರೀತಿ ಆಗಬೇಕು ಮತ್ತು ಹಾಗೆಯೇ ಆಗುತ್ತೀರಿ. ಆದರೆ ಇದೊಂದು ಪೇಪರ್ ಆಗಿರುತ್ತದೆ. ತಿನ್ನುವುದರಲ್ಲಿ ಹೆಚ್ಚು ಆಸಕ್ತಿ ಇರಬಾರದು, ಏಕೆಂದರೆ ಬ್ರಾಹ್ಮಣರ ಪರೀಕ್ಷೆ ಇದೇ ಬರಲಿದೆ. ಹೆಚ್ಚು ತಿನ್ನುವವರಿಗೆ ಏನೆನ್ನುತ್ತಾರೆ? ಬ್ರಾಹ್ಮಣರಿಗೆ ಉಣಿಸಿ ಎನ್ನುತ್ತಾರಲ್ಲ. ಹೆಚ್ಚು ತಿಂದರೇನಾಗುತ್ತದೆ? ಯಜ್ಞದಲ್ಲಿ ಈಗ ಎಲ್ಲರೂ ಹೇಗಿದ್ದೀರಿ? ತಿನ್ನಿ ಕುಡಿಯಿರಿ, ಅಂದ್ರೆ ತಿನ್ರಿ ಕುಡಿಯಿರಿ ಅಷ್ಟೇ. ಯೋಚಿಸಿ, ಈಗ ತಿನ್ನುತ್ತಿರುವಂತೆ ಹಠಾತ್ತಾನೆ ಎಲ್ಲವೂ ನಿಂತು ಹೋದರೆ, ಅಂದ್ರೆ ಈಗೇನ್ ತಿಂತ ಇದ್ದೀವಿ, ತಿನ್ನೋದಕ್ಕೇನು ಸಿಗ್ದಲೇ ಇದ್ರೆ, ಏನೂ ಸಿಗದಿದ್ದರೆ ಆಗ ಏನಾಗುತ್ತದೆ? ಆಗಿನ ಸ್ಥಿತಿಯನ್ನು ಯೋಚಿಸಿ. ಏನಾಗಬಹುದು? ಎಲ್ಲರೂ ಫೇಲ್, ಎಲ್ಲರೂ ಝೀರೋ. ಹೀರೋ ಹೊರಟು ಹೋದರೂ ಉಳಿದದ್ದು ಝೀರೋ. ಯಾರೋ ಹೇಳಿದರು, ಈ ಪರೀಕ್ಷೆಯಲ್ಲಿ ಬಾಬಾ 95% ಮಕ್ಕಳು ಫೇಲ್ ಆಗುತ್ತಾರೆ. 95 ಅಲ್ಲ, 95 ಅಲ್ಲ, 99% ಮಕ್ಕಳು ಫೇಲ್ ಆಗುತ್ತಾರೆ. ಈಗ ನೋಡಿ, ಯೋಚಿಸಿ. ಇಂದು ಬಾಬಾ ಯಾರ ಬಗ್ಗೆಯೂ ಹೇಳುವುದಿಲ್ಲ. ಬ್ರಾಹ್ಮಣಿಯರಿದ್ದಾರೆ, ಮಕ್ಕಳಿದ್ದಾರೆ, ಏನು ಮಾಡುತ್ತಿದ್ದಾರೆ? ಇಂದು ಇದನ್ನು ಮಾಡಿ ಅದನ್ನು ಮಾಡಿ. ಪುರುಷಾರ್ಥವೇನು? ಕೆಲವೊಮ್ಮೆ ಯೋಗದಲ್ಲಿ ಕುಳಿತಾಗಲೂ ಇದನ್ನು ಮಾಡೋಣ ಅದನ್ನು ಮಾಡೋಣ ಎಂದೇ ಯೋಚಿಸುತ್ತಾರೆ. ಮಕ್ಕಳೇ, ಮಾಡುವುದು ಮತ್ತು ತಿನ್ನುವುದು ತಪ್ಪಲ್ಲ, ಆದರೆ ಅದರಲ್ಲಿ ಬುದ್ಧಿಯೋಗ ಹೋಗುವುದು, ಪೂರ್ತಿಯಾಗಿ ಸಿಲುಕಿಕೊಳ್ಳುವುದು, ಆಸಕ್ತಿ ಬೆಳೆಸಿಕೊಳ್ಳುವುದು ಬಹಳ ತಪ್ಪು. ತಿನ್ನುವುದು ತಪ್ಪಲ್ಲ, ಮಾಡುವುದು ತಪ್ಪಲ್ಲ, ಅದೊಂದು ಕಲೆ. ಅಡುಗೆ ಮಾಡುವುದು ಒಂದು ಗುಣ, ಆದರೆ ಪೂರ್ತಿಯಾಗಿ ಆಸಕ್ತರಾಗುವುದು ಸರಿಯಲ್ಲ. ಅನೇಕ ಮಕ್ಕಳು ಸಾಧನಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಇಲ್ಲಿಂದ ಅಲ್ಲಿಗೆ ಹೋಗಬೇಕೆಂದರೆ ಗಾಡಿಯಲ್ಲೇ ಹೋಗಬೇಕು. ನಡೆದು ಹೋಗಿ ಅಥವಾ ಓಡಿ ಎಂದರೆ ಓಡುತ್ತಾರೆಯೇ? ಸಾಧ್ಯವಿಲ್ಲ. ಆಗ ಏನಾಗುತ್ತದೆ? ನನಗೆ ಇದರ ಅಗತ್ಯವಿಲ್ಲ ಎಂದು ಯೋಚಿಸಬೇಡಿ. ಅಗತ್ಯವಿದೆ. ನನಗೆ ನೀರು ಸಿಗದಿದ್ದರೂ, ಆಹಾರ ಸಿಗದಿದ್ದರೂ ನಾನು ಈ ಪರೀಕ್ಷೆಯನ್ನು ಪಾರು ಮಾಡಬಲ್ಲೆ ಎಂಬ ನಿಮ್ಮ ಸ್ಥಿತಿ ನಿರ್ಮಾಣವಾಗಬೇಕು. ಅಂತಿಮ ಪರೀಕ್ಷೆ ಇದೇ ಆಗಿದೆ. ಎಲ್ಲಕ್ಕಿಂತ ದೊಡ್ಡ ಪರೀಕ್ಷೆ ಕೂಡ ಇದೆ. ಯಾರೋ ಏನೋ ಅಂದರು ಅಥವಾ ನನ್ನ ನಿಂದನೆ ಮಾಡಿದರು ಎಂದು ನಾನು ಅಳತೊಡಗಿದರೆ ಅಥವಾ ಫೇಲ್ ಆದರೆ ಅದು ಪರೀಕ್ಷೆಯಲ್ಲ, ಅದು ಸಣ್ಣ ಪುಟ್ಟ ಪರೀಕ್ಷೆ. ದೊಡ್ಡ ಪೇಪರ್ ಈಗ ಬರಲಿದೆ. ಅರ್ಥವಾಯಿತೆ? ಇನ್ನೇನಾದರೂ ಕೇಳಬೇಕೆ? ಪ್ರಶ್ನೆ: ವರ್ತಮಾನ ಸಮಯದಲ್ಲಿ ನಾವು ಮಕ್ಕಳು ನಡೆಯುತ್ತಿರುವ ರೀತಿಯಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಳಬೇಕೆ? ಉತ್ತರ: ನೋಡಿ ಮಕ್ಕಳೇ, ಬದಲಾವಣೆ ಏನು ಮಾಡಬೇಕು? ತಂದೆ ಹೇಳುತ್ತಾರೆ, ಒಂದು ಸಾರಿ ಅಭ್ಯಾಸ ಮಾಡಿ ನೋಡಿ. ನಿಮ್ಮ ಮನಸ್ಸಿಗೆ ಆರ್ಡರ್ ಕೊಡಿ. ನೋಡಿ, ನಾನು ಏನು ಮಾಡಬೇಕು ಎಂದು ನಮಗೆ ಗೊತ್ತಿದೆ. ಇಲ್ಲಿ ಅಂತಹ ವಿಶೇಷವೇನೂ ಇಲ್ಲ. ಎಲ್ಲವೂ ಸರಳವಾಗಿ ನಡೆಯುತ್ತಿದೆ. ಬೇರೆ ಕಡೆಗಳಂತೆ ಇಲ್ಲಿ ಏನೂ ಇಲ್ಲ. ಮೀಡಿಯಂ ಆಗಿದೆ. ಮೀಡಿಯಂಗಿಂತಲೂ ಕಡಿಮೆ ಇದೆ. ಬಹಳ ಒಳ್ಳೆಯದು. ಸರಿ, ಆದರೆ ನಿಮ್ಮ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಿ. ಮನಸ್ಸು ಹಿಡಿತಕ್ಕೆ ಬಂದರೆ ಎಲ್ಲವೂ ಹಿಡಿತಕ್ಕೆ ಬರುತ್ತದೆ. ಸರಿತಾನೆ? ಆ ಸಮಯದಲ್ಲಿ ಅದರ ಅಗತ್ಯವಿತ್ತು, ಏಕೆಂದರೆ ಆಗ ವಿನಾಶವಾಗುತ್ತಿರಲಿಲ್ಲ. ಅದು ಸ್ಥಾಪನೆಯ ಸಮಯವಾಗಿತ್ತು. ಪಾಲನೆಯ ಸಮಯವೂ ಕಳೆಯಿತು. ಆದರೆ ವರ್ತಮಾನ ಸಮಯ ಯಾರ ಸಮಯ? ವಿನಾಶದ ಸಮಯ. ಅರ್ಥವಾಗುತ್ತಿದೆ ತಾನೆ? ಸರಿತಾನೆ ಮಕ್ಕಳೇ? ಮತ್ತು ಎಲ್ಲಾ ಮಕ್ಕಳಿಗೂ ಹೇಳಿ, ಕುಳಿತು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಲಿ. ನನ್ನ ಆಸಕ್ತಿ ಎಲ್ಲೆಲ್ಲಿ ಹೋಗುತ್ತಿದೆ ಎಂದು. ನನ್ನ ಬಾಬಾ ಈ ವಸ್ತುವನ್ನು ಬಿಟ್ಟು ಬಿಡು ಎಂದು ಆಕಸ್ಮಿಕವಾಗಿ ಹೇಳಿದರೆ ನಾನು ಬಿಡಲು ಸಾಧ್ಯವೇ? ನನ್ನನ್ನು ನಾನು ಹಾಗೆ ಬದಲಾಯಿಸಿಕೊಳ್ಳಲು ಸಾಧ್ಯವೇ? ಬಾಬಾ ನಮ್ಮನ್ನು ಏನಾಗಿ ಮಾಡುತ್ತಿದ್ದಾರೆ? ಗೋಲ್ಡ್. ಗೋಲ್ಡಿನಲ್ಲಿಯೂ ರಿಯಲ್ ಗೋಲ್ಡ್. ಮತ್ತು ರಿಯಲ್ ಗೋಲ್ಡ್ ನಲ್ಲಿ ಯಾವ ವಿಶೇಷತೆ ಇರುತ್ತದೆ ಹೇಳಿ? ಎಷ್ಟೇ ಸಣ್ಣ ಆಭರಣ ಮಾಡಿದರೂ ಅಪ್ಪಟ ಚಿನ್ನವು ಸುಲಭವಾಗಿ ಬಾಗುತ್ತದೆ. ಆದರೆ ಮಿಶ್ರಿತ ಚಿನ್ನವನ್ನು ಬಾಗಿಸಲು ಬಹಳ ಪರಿಶ್ರಮ ಪಡಬೇಕು. ಸಹೋದರರೇ, ಅದನ್ನು ಮುರಿಯಬೇಕಾಗುತ್ತದೆ, ಒಡೆಯಬೇಕಾಗುತ್ತದೆ. ಆದರೆ ಅಪ್ಪಟ ಚಿನ್ನದಿಂದ ಎಂತಹ ಹಗುರವಾದ ಆಭರಣ ತಯಾರಾಗುತ್ತದೆ.
ಎಂತಹ ಸುಂದರ ವಿನ್ಯಾಸ ಮೂಡಿ ಬರುತ್ತದೆ, ನೋಡಲು ಬಹಳ ಚೆನ್ನಾಗಿರುತ್ತದೆ. ಹಾಗಾದರೆ ಪರೀಕ್ಷಿಸಿಕೊಳ್ಳಿ, ನಾವು ಅಪ್ಪಟ ಚಿನ್ನವಾಗುತ್ತಿದ್ದೇವೆಯೇ? ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಅಪ್ಪಟ ಚಿನ್ನವು ಸಂಸ್ಕಾರಗಳಿಂದ ಆಗುತ್ತದೆ. ಸಂಸ್ಕಾರಗಳು ಹೇಗಿವೆ ನೋಡಿ. ತಂದೆಗೆ ಎಂತಹ ಮಕ್ಕಳು ಇಷ್ಟ? ಯಾರು ಸಂಸ್ಕಾರಗಳ ಮಿಲನದ ರಾಸ್ ಮಾಡುತ್ತಾರೋ ಅವರು. ಸರಿತಾನೆ? ಒಬ್ಬರಿಗೊಬ್ಬರು ಹೊಂದಿಕೊಂಡು ನಡೆಯುವುದು, ಈ ರಾಸ್ ಮಾಡುವುದು ಬಹಳ ಅಗತ್ಯ. ಬಾಬಾ ಎಲ್ಲರನ್ನೂ ಬಹಳ ಪ್ರೀತಿಸುತ್ತಾರೆ, ಏಕೆಂದರೆ ಬಾಬಾರವರ ಮಧುರಾತಿ ಮಧುರ ಮುದ್ದಿನ ಮಕ್ಕಳಾಗಿದ್ದೀರಿ. ಆದರೆ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ, ಏಕೆಂದರೆ ಸ್ಮರಣೆಯ ಮಾಲೆ ಬಹಳ ದೊಡ್ಡದಿರುವುದಿಲ್ಲ ಮತ್ತು ಮಾಲೆಯ ಮಣಿಯಾಗಲು ಅಪ್ಪಟ ಚಿನ್ನವಾಗಬೇಕು, ಆಗಲೇ ಮಣಿಯಾಗಲು ಸಾಧ್ಯ. ಆದ್ದರಿಂದ ಎಲ್ಲಾ ಮಕ್ಕಳು ಸೂಕ್ಷ್ಮವಾಗಿ ಪರೀಕ್ಷಿಸಿಕೊಳ್ಳಿ ಮತ್ತು ಬಾಬಾರವರಿಗೆ ಪತ್ರ ಬರೆಯಿರಿ. ಬಾಬಾ, ನನ್ನಲ್ಲಿ ಈ ಕೊರತೆಗಳಿವೆ, ಇದನ್ನು ನಾನು ತೆಗೆದು ಹಾಕಬೇಕು, ಇದನ್ನು ಮುಗಿಸಬೇಕು. ನೀವು ನನಗೆ ಜೊತೆ ಕೊಡಿ, ನಾನು ನಿಮ್ಮವನಾಗಿ ಇರಬೇಕು, ಪರ್ಫೆಕ್ಟ್ ಆಗಬೇಕು, ಸಂಪೂರ್ಣವಾಗಬೇಕು. ಸರಿತಾನೆ? ಇನ್ನೇನಾದರೂ ಕೇಳಬೇಕೆ? ಯಾರೋ ಹೇಳಿದರು, ಅನೇಕ ಹೆಣ್ಣು ಮಕ್ಕಳು ಅಕ್ಕಂದಿರು ಬರಲು ಕೇಳುತ್ತಿದ್ದರು ಬಾಬಾ. ಬಾಬಾ ಹೇಳಿದರು, ನೋಡಿ ಮಕ್ಕಳೇ, ಬರಲು ಈಗ ಏನೆಂದು ಹೇಳಲಿ? ಸಾವಿರಾರು ಮಕ್ಕಳು ದೊಡ್ಡ ಸಾಲಿನಲ್ಲಿ ನಿಂತಿದ್ದಾರೆ. ಮೊದಲು ತಂದೆಯ ಸಂದೇಶ ಹೋದಾಗ ಯಾರೂ ಗಮನ ಕೊಡಲಿಲ್ಲ. ಈಗ ನೋಡಿ ಬಾಬಾ ಹೇಗೆ ಸಂದೇಶ ಕೊಡುತ್ತಾರೆ. ಸೂಕ್ಷ್ಮತೆ ಇರುತ್ತದೆ. ತಂದೆ ಸೂಚನೆ ನೀಡುತ್ತಾರೆ, ಇಶಾರೆ. ಮತ್ತು ಯಾರು ತಂದೆಯ ಇಶಾರೆಯಿಂದ ಸೂಚನೆಯಿಂದ ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಬಾಬಾ ಏನೆಂದು ಹೇಳಿದ್ದಾರೆ? ಯಾವ ಟೈಟಲ್ ಕೊಡುತ್ತಾರೆ? ದೇವತೆ ಎಂದು. ಸೂಕ್ಷ್ಮತೆಯಿಂದ ಅರ್ಥ ಮಾಡಿಕೊಳ್ಳುವವರು ದೇವತೆ, ಹೇಳಿದ ಮೇಲೆ ಅರ್ಥ ಮಾಡಿಕೊಳ್ಳುವವರು ಮನುಷ್ಯರು. ಮತ್ತು ಹೇಳಿದರೂ ಅರ್ಥ ಮಾಡಿಕೊಳ್ಳದವರು ಏನೂ ಹೇಳುವುದಿಲ್ಲ. ನೀವೇ ಅರ್ಥ ಮಾಡಿಕೊಳ್ಳಿ ಮತ್ತು ಟೈಟಲ್ ಕೂಡ ನೀವೇ ಇಟ್ಟುಕೊಳ್ಳಿ. ಯಾವುದು ಇಷ್ಟವೋ ಅದೇ ಟೈಟಲ್ ಇಟ್ಟುಕೊಳ್ಳಿ. ಯಾವ ಟೈಟಲ್ ನಿಮಗೆ ಸರಿ ಹೊಂದುತ್ತದೆಯೋ ಅದನ್ನು ಇಟ್ಟುಕೊಳ್ಳಿ. ಈಗ ವತನದಲ್ಲೂ ಯಾವ ಭಾಷೆ ಇದೆ? ಸೂಕ್ಷ್ಮತೆಯ ಭಾಷೆ ಇದೆ, ಸಂಕಲ್ಪಗಳ ಭಾಷೆ ಇದೆ. ದೃಷ್ಟಿಯನ್ನು ನೋಡಿದಾಗ ಎದುರಿಗಿರುವವರಿಗೆ ಅರ್ಥವಾಗುತ್ತದೆ ನನ್ನ ಬಾಬಾ ಏನು ಹೇಳುತ್ತಿದ್ದಾರೆ ಎಂದು. ಅಂತಹವರಾಗಬೇಕು. ಕನೆಕ್ಷನ್ ಹೇಗೆ ಆಗುತ್ತದೆ ನೋಡಿ. ಇಂದು ಎಲ್ಲಾ ಮಕ್ಕಳು ಟೆಲಿಫೋನ್ ಮಾಡಿ ಕೇಳುತ್ತಾರೆ, ಹಲೋ ಎಲ್ಲಿದ್ದೀರಿ ಎಂದು. ಆದರೆ ತಂದೆಯೊಂದಿಗೆ ಕನೆಕ್ಷನ್ ಹೊಂದಲು ಮಕ್ಕಳ ಬಳಿ ಯಾವ ಟೆಲಿಫೋನ್ ಇದೆ? ಮನಸ್ಸಿನ ಟೆಲಿಫೋನ್. ನನ್ನ ಬಾಬಾ ಒಬ್ಬರೇ ಮತ್ತು ನಾನು ಒಬ್ಬರೇ, ಇವೇ ಎರಡು ನಂಬರ್ಗಳು. ಟೆಲಿಫೋನ್ ಹಚ್ಚಿ ಮತ್ತು ತಕ್ಷಣ ತಂದೆ ಹೇಳುತ್ತಾರೆ, ಹೌದು, ಹಲೋ, ಯಾವ ಮುದ್ದಿನ ಮಗು ಮಾತನಾಡುತ್ತಿದೆ? ಮಗು ಹೇಳುತ್ತದೆ, ಬಾಬಾ, ನಾನು ನಿಮ್ಮ ಅತಿ ಮಧುರವಾದ ಮುದ್ದಿನ ಮಗು ಮಾತನಾಡುತ್ತಿದ್ದೇನೆ. ಬಾಬಾ, ನೀವು ನನ್ನ ಬಳಿ ಬನ್ನಿ, ನನಗೆ ನಿಮ್ಮ ಅಗತ್ಯವಿದೆ. ಆಗ ಬಾಬಾ ಹೇಳುತ್ತಾರೆ, ಒಳ್ಳೆಯದು ಮಕ್ಕಳೇ, ಈಗಲೇ ಬಂದೆ. ಈ ಕರೆಂಟ್ ಬರಲು ಸಮಯ ಬೇಕಾಗಬಹುದು, ಆದರೆ ಬಾಬಾರ ಸ್ಪೀಡ್ ಇದಕ್ಕಿಂತಲೂ ಸೂಪರ್ ಫಾಸ್ಟ್ ಆಗಿದೆ. ಬಾಬಾ ಹೇಳಿದರು, ಹೀಗೋ ಮಗು, ಬಂದೆ. ಥ್ಯಾಂಕ್ ಯು ಬಾಬಾ, ನೀವು ಬಂದಿರಿ, ಸಿಕ್ಕಿರಿ. ನೀವು ಎಷ್ಟು ಮುದ್ದಾಗಿದ್ದೀರಿ. ಇದೇ ತಂದೆಯ ಪ್ರೀತಿ. ನೀವು ಕೇವಲ ಸೂಕ್ಷ್ಮತೆಯಿಂದ ಮಾಡಿದಿರಿ, ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದಿರಿ. ಬಾಬಾ ಬಂದರು. ಇಲ್ಲಿ ಹೇಳಿ ಹೇಳಿ ಬಾಬಾ ಸುಸ್ತಾಗುತ್ತಾರೆ. ಅಂದ್ರೆ ಬಾಬಾ ಹೇಳಿ ಸುಸ್ತಾಗ್ತಾರೆ, ಆದ್ರೆ ಮಕ್ಕಳು ಮಾತ್ರ ಮಾಡೋದಿಲ್ಲ. ಈ ರೀತಿ ಮಾಡುವವರಿಗೇನೆನ್ನಬೇಕು? ಬಾಬಾ ಹೇಳುತ್ತಾರೆ, ಮಕ್ಕಳೇ ಬನ್ನಿ ಎಂದು. ಮಕ್ಕಳು ಹೇಳುತ್ತಾರೆ, ಇರಿ ಬಾಬಾ, ಈಗ ಇನ್ನೂ ಸಮಯವಿಲ್ಲ ಎಂದು. ಸರಿ, ಸಮಯವಿಲ್ಲದಿದ್ದರೆ ಇರಲಿ, ನಂತರ ಅವರು ಬನ್ನಿ ಎಂದು ಹೇಳುವುದಿಲ್ಲ. ನಿಮ್ಮ ಬಳಿ ಬಹಳ ಸಮಯವಿದ್ದರೂ ತಂದೆ ಇದನ್ನು ಮಾಡಿ ಎಂದು ಹೇಳುವುದಿಲ್ಲ. ಈಗ ಬಾಬಾ ಹೇಳುತ್ತಲೇ ಇರುತ್ತಾರೆ. ಹೇಳಿ, ಎಷ್ಟು ಬಾರಿ ಮುರಳಿ ಓದುತ್ತೀರಿ? ಎಲ್ಲೇ ಕುಳಿತಿದ್ದರೂ, ಎಷ್ಟೇ ದೂರವಿದ್ದರೂ ಮಕ್ಕಳು ಈಗ ಅರ್ಥ ಮಾಡಿಕೊಳ್ಳುತ್ತಾರೆ. ಹೌದು, ಬಾಬಾ ಅಂತಹ ಸೇವೆ ಬಂದಿತ್ತು, ಈ ಕೆಲಸವಿತ್ತು ಎಂದು. ಅರೆ, ತಂದೆಗಿಂತ ದೊಡ್ಡದು ಯಾವುದಿದೆ? ತಂದೆಗಿಂತ ಮಿಗಿಲಾದದ್ದು ಯಾವುದಾದರೂ ಇದೆಯೇ? ಮತ್ತೆ ಎಲ್ಲೇ ಕುಳಿತಿದ್ದರೂ ಶಿಕ್ಷಣವನ್ನು, ಮುರಳಿಯನ್ನು ಓದದಿದ್ದರೆ ಬಾಬಾ ಏನು ಮಾಡುತ್ತಾರೆ? ಆಲಸ್ಯ, ಹುಡುಗಾಟಿಕೆಯಲ್ಲಿ ಇರುತ್ತಾರೆ. ನೋಡಿ, ಹಾಗಲ್ಲ. ಎಲ್ಲೆಲ್ಲೋ ಮಕ್ಕಳು ಬಹಳ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ನಂತರ ದುಃಖವಾದಾಗ ಕಿರುಚುತ್ತಾರೆ, ಬಾಬಾ ಬಾಬಾ ನಮ್ಮನ್ನು ಉಳಿಸಿ, ನಾನು ದುಃಖದಲ್ಲಿದ್ದೇನೆ, ಬಾಬಾ ನೀವು ಬನ್ನಿ ಎಂದು. ಮತ್ತು ಬಾಬಾ ಬಂದು ಎಲ್ಲವನ್ನೂ ಸರಿಪಡಿಸಿದಾಗ, ಪರೀಕ್ಷೆಯನ್ನು ತಪ್ಪಿಸಿದಾಗ, ಆಗ ಬಾಬಾ ಬಾಯ್ ಬಾಯ್, ಮತ್ತೆ ಸಿಗೋಣ ಅಂದ್ರೆ ಬಾಬನನ್ನೇ ಮರೆತು ಬಿಡ್ತಾರೆ.
ಮತ್ತೆ ಯಾವಾಗ ದುಃಖ ಆಗತ್ತೆ ಅವಾಗ ಕಿರ್ಚಾಡುತ್ತಾರೆ. ದುಃಖವಿಲ್ಲದಿದ್ದರೆ ತಂದೆಯನ್ನು ಭೇಟಿಯಾಗುವ ಅವಕಾಶವೇ ಇಲ್ಲ. ಅರೆ, ತಂದೆ ಹೇಳುತ್ತಾರೆ, ನೆನಪು ಮಾಡಿರಿ, ಸುಖದಲ್ಲೂ ದುಃಖದಲ್ಲೂ ಆಗ ತೊಂದರೆಯಾಗುವುದಿಲ್ಲ. ಮಕ್ಕಳಿಂದ ಬಾಬಾರಿಗೆ ಏನು ಬೇಕು ಮತ್ತು ನಾವು ತಂದೆಗೆ ಏನು ತಾನೇ ಕೊಡಲು ಸಾಧ್ಯ? ಮೊದಲು ಹೇಳಿ, ಕೊಡಲು ನಮ್ಮ ಹತ್ತಿರ ಏನಿದೆ? ಒಂದು ಆಣೆಯೂ ಇಲ್ಲ. ತಂದೆ ಕೊಡುವುದಕ್ಕೆ ಪ್ರತಿಯಾಗಿ ಒಂದು ಆಣೆಯೂ ಇಲ್ಲ. ತಂದೆಗೇನು ಕೊಡಬಹುದು? ಏನು ಕೊಡಲು ಸಾಧ್ಯವಿಲ್ಲ. ಆದರೆ ತಂದೆಯಿಂದ ಏನು ಪಡೆಯುತ್ತೇವೆ? ತಂದೆಯಿಂದ ಎಷ್ಟು ಡಿಮ್ಯಾಂಡ್ ಮಾಡುತ್ತೇವೆ? ನಿಮ್ಮನ್ನು ನೀವು ನೋಡಿಕೊಳ್ಳಿ, ಪರೀಕ್ಷಿಸಿಕೊಳ್ಳಿ. ನಾನು ಎಲ್ಲಿಯವರೆಗೆ ಪಾವನನಾಗಿದ್ದೇನೆ? ಎಲ್ಲಾ ಮಕ್ಕಳು ಎಲ್ಲೇ ಕುಳಿತಿದ್ದರು ಕೆಲವರು ಬಾಬಾರವರ ಮಾತನ್ನೇ ಕೇಳುವುದಿಲ್ಲ. ಬಾಬಾ ಇಲ್ಲಿ ಕುಳಿತು ಮಕ್ಕಳಿಗೆ ಪತ್ರ ಕಳುಹಿಸುತ್ತಾರೆ. ಅರ್ಧ ಕೇಳುತ್ತಾರೆ, ಅರ್ಧ ಆಮೇಲೆ ಕೇಳುತ್ತಾರೆ. ಬಾಬಾರ ಮುರುಳಿಯನ್ನು ಪೂರ್ತಿಯಾಗಿ ಕೇಳುವುದೇ ಇಲ್ಲ. ಇಷ್ಟು ಒಳ್ಳೆಯ ಪಾಯಿಂಟ್ಸ್ ತೆಗೆದುಕೊಡುತ್ತಾರೆ, ಪೂರ್ತಿ ಕೇಳುವುದೇ ಇಲ್ಲ. ಬಾಬನಿಗೆ ಹೇಳುತ್ತಾರೆ, ಬಾಬಾ ನಾವು ನಿಮ್ಮನ್ನು ಬಹಳ ಪ್ರೀತಿಸುತ್ತೇವೆ ಎಂದು. ಮುರುಳಿಯೇ ಕೇಳೋದಿಲ್ಲ ಅಂತವರಿಗೆ ಏನೆನ್ನಬೇಕು? ಕೆಲವೊಂದು ಮಕ್ಕಳು ತಮಗೆ ಕೇಳುವ ಅಗತ್ಯವೇ ಇಲ್ಲ ಎಂದು ಯೋಚಿಸುತ್ತಾರೆ. ಸರಿತಾನೆ? ಕೇಳಬೇಡಿ, ಎಲ್ಲರಿಗೂ ಸಂದೇಶ ಕೊಡಿ. ಬಾಬಾ ಪ್ರತಿಯೊಬ್ಬ ಮಗುವನ್ನು ನೋಡುತ್ತಿದ್ದಾರೆ. ಹೌದು, ಕೆಲವು ಮಕ್ಕಳು ಬಹಳ ಪ್ರೀತಿಯಿಂದ ಅಷ್ಟು ಮಧುರವಾಗಿ ನೆನಪು ಮಾಡುತ್ತಾರೆ, ಅಷ್ಟು ಪ್ರೀತಿಸುತ್ತಾರೆ. ಎಲ್ಲೆಲ್ಲೋ ಅಂತಹ ಮಕ್ಕಳು ಇದ್ದಾರೆ. ಏನೂ ಬೇಡ ಬಾಬಾ, ಕೇವಲ ನೀವು ನಮಗೆ ಸಿಗುತ್ತೀರಿ ಎಂದು ಅಂತಹ ಮುದ್ದಿನ ಮಕ್ಕಳು ಇದ್ದಾರೆ. ಬಾಬಾ ಅವರನ್ನು ನೆನಪು ಮಾಡುತ್ತಾರೆ. ವಾ ನನ್ನ ಮುದ್ದಿನ ಮಗು, ವಾ ನನ್ನ ಮಧುರ ಮಗು, ಎಷ್ಟು ಮುದ್ದಾಗಿದೆ. ಬಾಬಾ ಅಂತಹ ಮಕ್ಕಳನ್ನು ನೆನಪು ಮಾಡುತ್ತಾರೆ. ಅಂತಹವರಾಗಿರಿ. ಹೇಗೆ? ತಂದೆಯೇ ಮಕ್ಕಳನ್ನು ನೆನಪು ಮಾಡುವಂತೆ ಆಗಿರಿ. ಸರಿತಾನೆ? ವಾ ಮಧುರ ಮಕ್ಕಳೇ. ಬಾಬಾ ತಮ್ಮೆಲ್ಲ ಮಧುರಾತಿ ಮಧುರ ಮಕ್ಕಳಿಗೆ ಮುದ್ದಾಡಿದರು. ಮಧುರಾತಿ ಮಧುರ ಮಕ್ಕಳಿಗೆ ಮಧುರಾತಿ ಮಧುರ ನೆನಪು ಮತ್ತು ಪ್ರೀತಿಗಳು. ಇವತ್ತು ಸದ್ಗುರುವಾರ. ವಾ ನನ್ನ ಬಾಬಾರವರ ದಿನ, ಬಹಳ ಮಹತ್ವದ ದಿನ ಇಂದು. ಸದ್ಗುರುವಾರ. ಈ ದಿನ ನಾವು ಕುಳಿತಿದ್ದೆವು ಆರಾಮಾಗಿ. ಆಕಸ್ಮಿಕವಾಗಿ ಏನೋ ಆಯಿತು ಎನಿಸಿತು. ಶರೀರದಲ್ಲಿ ಏನೋ ಚಲನವಲನವಾಯಿತು. ಶರೀರದಲ್ಲಿ ಏನೋ ಚುರುಕು ಮುರುಕು ಆಗುತ್ತಿದೆ ಎನಿಸಿತು. ಆದರೆ ಏನಾಗುತ್ತಿದೆ ಅರ್ಥವಾಗಲಿಲ್ಲ. ಆ ಸೃಷ್ಟಿಕರ್ತ ಬಂದಿರಬಹುದು ಎಂದು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಅಂತಹ ಯಾವುದೇ ಸಂಕಲ್ಪವಿರಲಿಲ್ಲ. ಆ ದಿನ ನಮಗೆ ನೆನಪಿರುವುದು ಕೇವಲ ಅದು ಸದ್ಗುರುವಾರವಾಗಿತ್ತು ಎಂದು. ತಂದೆಯ ತಿಥಿ ತಾರೀಖನ್ನು ಯಾರು ತಿಳಿಯಲು ಸಾಧ್ಯವಿಲ್ಲ. ದಿನ, ನಿಮಿಷ, ಗಂಟೆ ಯಾವುದೂ ತಲೆಯಲ್ಲಿರಲಿಲ್ಲ. ಏಕೆಂದರೆ ಆ ಸಮಯದಲ್ಲಿ ಆಕಸ್ಮಿಕವಾಗಿ ಹಾಗೇ ಕುಳಿತಿದ್ದೆವು. ಎದುರಿಗೆ ಗಡಿಯಾರವೇನೂ ಇರಲಿಲ್ಲ. ಗಡಿಯಾರ ನೋಡುತ್ತಾ ಎಷ್ಟು ಗಂಟೆಯಾಗಿದೆ ಎಂದು ನೋಡುತ್ತಿರಲಿಲ್ಲ. ಚುರುಕು ಮುರುಕು ಅಂದ್ರೆ ದೇಹದಲ್ಲಿ ಒಂಚೂರು ಹೊಯ್ದಾಟ ಆಗುತ್ತಿತ್ತು. ಕುಳಿತಿದ್ದೆವು, ನಮ್ಮ ಭಕ್ತಿಯನ್ನು ಆರಾಮಾಗಿ ಮಾಡುತ್ತಿದ್ದೆವು. ಅಂದ್ರೆ ಬ್ರಹ್ಮ ಬಾಬಾ ಭಕ್ತಿನೂ ಬಹಳ ಚೆನ್ನಾಗಿ ಮಾಡ್ತಿದ್ರು. ಬಹಳ ಚೆನ್ನಾಗಿ ಅನಿಸುತ್ತಿತ್ತು. ಬಾಬಾ ಬಂದರು. ನಮಗನಿಸಿತು ಇದೇನಾಯಿತು, ಏನೋ ಆಯಿತು. ಆ ದಿನ ಬಹಳ ಪ್ರೀತಿಯ ದಿನ. ವಾ ನನ್ನ ಬಾಬಾ. ಅದ್ಭುತ ವಿಷಯವೆಂದರೆ ಆ ತಿಂಗಳು ಕೂಡ ಜನವರಿ ಆಗಿತ್ತು. ಈ ಶರೀರಕ್ಕೆ ಬಂದ ತಿಂಗಳು ಕೂಡ ಜನವರಿ ಮತ್ತು ಈ ಶರೀರದಿಂದ ಹೋದ ತಿಂಗಳು ಕೂಡ ಜನವರಿ. ಈ ಶರೀರದಲ್ಲಿ ಮತ್ತು ಆ ಶರೀರದಲ್ಲಿ ಬಾಬಾ ಎಂತಹ ದೊಡ್ಡ ಕಾಂಬಿನೇಷನ್ ಮಾಡಿದ್ದಾರೆ. ಅಂದ್ರೆ ಬ್ರಹ್ಮ ಬಾಬನ ಶರೀರದಲ್ಲಿ ಬಾಬಾ ಬಂದಾಗ್ಲೂ ಜನವರಿ ತಿಂಗಳಾಗಿತ್ತು ಅನ್ನೋದನ್ನ, ಬಾಬಾ ತಾವು ಸಾಕಾರದಲ್ಲಿದ್ದಾಗ ಬಾಬಾ ಬಂದಂತ ಸಮಯ ಹೆಂಗಿತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ವಾ ವಂಡರ್ಫುಲ್ ಬಾಬಾ. ವಾ ನನ್ನ ಬಾಬಾ. ವಾ ಮಧುರ ಬಾಬಾ. ಬಹಳ ಮುದ್ದಾಗಿದ್ದಾರೆ. ಯಾರೋ ಕೇಳಿದರು, ಗುಲ್ಜಾರ್ ದಾದಿಯವರ ತನುವಿನಲ್ಲೂ ಬಾಬಾ ಜನವರಿ ತಿಂಗಳಲ್ಲೇ ಬಂದಿದ್ದಾರೆ. ಅದು ಜನವರಿ ತಿಂಗಳೇ ಆಗಿತ್ತು. ಆದರೆ ದಿನಾಂಕಗಳು ಹಿಂದೆ ಮುಂದೆ ಇದ್ದವು. ಒಳ್ಳೆಯದು ಮಕ್ಕಳೇ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಮಧುರ ಮಕ್ಕಳೇ, ಮುದ್ದಿನ ಮಕ್ಕಳೇ, ತಂದೆ ಎಲ್ಲಾ ಮಕ್ಕಳನ್ನು ಬಹಳ ಪ್ರೀತಿಸುತ್ತಾರೆ. ಆದರೆ ಪ್ರೀತಿಯ ರಿಟರ್ನ್ ಮಕ್ಕಳು ಏನು ನೀಡುತ್ತಿದ್ದಾರೆ? ಪರೀಕ್ಷಿಸಿಕೊಳ್ಳಿ. ಸರಿತಾನೆ? ಇಂದು ಸದ್ಗುರುವಾರದ ಪ್ರೀತಿಯ ಬಾಪ್ ದಾದಾರವರ ನನ್ನ ದಾದಾ ಕೂಡ ಅವರೇ, ನನ್ನ ಬಾಬಾ ಕೂಡ ಅವರೇ. ಇಬ್ಬರೂ ಅವರೇ. ಮಕ್ಕಳಿಗಾಗಿ ಬಾಪ್ ದಾದಾ ಎಂದು ಹೇಳಿದರು. ನಾವು ನಮಗಾಗಿ ಹೀಗೆಯೇ ಹೇಳುತ್ತೇವೆ. ನನ್ನ ದಾದಾ, ನನ್ನ ತಾಯಿ, ನನ್ನ ಬಾಬಾ, ನನ್ನ ಬಂಧು, ನನ್ನ ಸಖ ಎಲ್ಲವೂ ಅವರೇ. ಆ ಮಧುರಾತಿ ಮಧುರ ಬಂಧು ಸಖ ಬಾಪ್ ದಾದಾರವರಿಗೆ ಎಲ್ಲರಿಗೂ ನೆನಪು ಪ್ರೀತಿಗಳು.
ನನ್ನ ಬಾಬಾ ಒಬ್ಬರೇ ಹೇಳುತ್ತಾರಲ್ಲ, ಸಾವಿರದಲ್ಲೂ ಒಬ್ಬನಲ್ಲ, ಲಕ್ಷದಲ್ಲೂ ಒಬ್ಬರಲ್ಲ, ಕೋಟಿಯಲ್ಲೂ ಒಬ್ಬರಲ್ಲ, ಅಸಂಖ್ಯಾತರಲ್ಲಿ ಒಬ್ಬರು. ಸರಿ ತಾನೇ ಮಕ್ಕಳೇ? ಎಲ್ಲರಿಗೂ ನೆನಪು ಪ್ರೀತಿಗಳು. ಬರಲಿರುವ ಸ್ವರ್ಣ ಯುಗದ ಗುಡ್ ಮಾರ್ನಿಂಗ್. ಮಧುರಾತಿ ಮಧುರ ಮಕ್ಕಳಿಗೆ ಬಹಳ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಮತ್ತು ಎಲ್ಲೆಲ್ಲಿ ಬಂಧನದಲ್ಲಿರುವ ಮಕ್ಕಳಿದ್ದಾರೋ, ಕೇಳುತ್ತಿದ್ದಾರೋ, ಅವರಿಗೂ ನೆನಪು ಪ್ರೀತಿಗಳು. ಎಲ್ಲೋ ಕೆಲವು ಮಕ್ಕಳು ಬಹಳ ಪ್ರೀತಿಯಿಂದ ಕೇಳುತ್ತಾರೆ, ನಂತರ ಯೋಚಿಸುತ್ತಾರೆ, ಬಾಬಾ ನಾವು ಬರಲು ಸಾಧ್ಯವಿಲ್ಲ ಎಂದು ನಿಮಗೆ ಗೊತ್ತಿದೆ ತಾನೇ? ಬಾಬಾ ನೀವು ಕೇಳುತ್ತಿದ್ದೀರಿ ತಾನೇ? ಬಾಬಾ ನಾವು ಬಂಧನದಲ್ಲಿದ್ದೇವೆ. ಯಾವ ಬಂಧನವೆಂದು ನಿಮಗೂ ತಿಳಿದಿದೆ ತಾನೇ? ಮಕ್ಕಳು ಇದ್ದಾರೆ, ಈ ರೀತಿ ಅಕ್ಕಂದಿರು ಇದ್ದಾರೆ, ಅಣ್ಣಂದಿರು ಇದ್ದಾರೆ, ಪ್ರೀತಿಯೂ ಬಹಳ ಇದೆ. ಆದರೆ ಬಿಡಲು ಸಾಧ್ಯವಿಲ್ಲ. ತಂದೆ ಬಿಟ್ಟು ಬಿಡಿ ಎಂದು ಹೇಳುವುದಿಲ್ಲ ಅಲ್ಲವೇ? ಇಲ್ಲ, ಏಕೆಂದರೆ ಇದು ಪ್ರೀತಿಯ ಬಂಧನ. ಅಂದರೆ ನನ್ನ ಬಾಬಾರವರ ಮೇಲೆ ಎಷ್ಟು ಪ್ರೀತಿ ಇದೆ, ಸರಿ ತಾನೆ? ಆ ಮಕ್ಕಳಿಗೆ ಯಾರು ಅಡಗಿ ಕುಳಿತು ಕೇಳುತ್ತಾರೋ, ನೆನಪು ಮಾಡುತ್ತಾರೋ, ಆ ಮಕ್ಕಳಿಗೂ ತಂದೆಯ ಮಧುರಾತಿ ಮಧುರ ನೆನಪು ಪ್ರೀತಿಗಳು. ಒಳ್ಳೆಯದು. ಯಾರೋ ಹೇಳಿದರು, ಒಬ್ಬ ಮಗು ನಿಮಗೆ ಪತ್ರ ಬರೆದಿದೆ, ಕೇಳಿಸಿಕೊಂಡೇ ಓದಿದೆ. ಹೌದು, ಎಲ್ಲಾ ಮಕ್ಕಳು ಎಲ್ಲರೂ ಬಹಳ ಮಧುರವಾಗಿದ್ದಾರೆ. ಅಷ್ಟೇ, ಈ ವಿಷಯವನ್ನು ಬುದ್ಧಿಯಿಂದ ತೆಗೆದುಹಾಕಿ. ಅಂದರೆ ನನ್ನ ಬಾಬಾ ಯಾರೊಂದಿಗೂ ಬಂದಿಯಾಗಿದ್ದಾರೆ ಎಂದು. ಏಕೆಂದರೆ ತಂದೆ ಪ್ರಕೃತಿಪತಿ ಮತ್ತು ನಮ್ಮ ಶರೀರ ಕೂಡ ಬಿಟ್ಟು ಹೋದ ಮೇಲೆ ನಾವು ಪ್ರಕೃತಿಯಿಂದ ದೂರವಾಗಿದ್ದೇವೆ. ಹಾಗಾಗಿ ಈಗ ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಮರ್ಜಿ ಎನ್ನಬಹುದು. ಮಕ್ಕಳು ಒಂದು ಜನ್ಮವನ್ನು ನೋಡುತ್ತಿದ್ದಾರೆ, ಮಹಾರಥಿಗಳಾಗಿದ್ದಾರೆ. ತಂದೆಯು ಜನ್ಮ ಜನ್ಮಾಂತರಗಳನ್ನು ನೋಡುವವರು, ಜನ್ಮಗಳ ಜ್ಞಾನಿ. ಹಾಗಾಗಿ ಎಲ್ಲಿ ಬರಬೇಕು, ಯಾರಲ್ಲಿ ಬರಬೇಕು ಎಂದು ತಂದೆ ನಿರ್ಧರಿಸುತ್ತಾರೆ. ತಂದೆ ತಾವಾಗಿಯೇ ಮಾಡುತ್ತಾರೆ, ಕೇಳುವುದಿಲ್ಲ. ಏಕೆ ಕೇಳಬೇಕು? ಸೃಷ್ಟಿ ತಂದೆಯದು, ಮಕ್ಕಳು ತಂದೆಯವರು, ಪ್ರಕೃತಿ ತಂದೆಯದು, ಶರೀರ ತಂದೆಯದು, ಮಾಲೀಕ ತಂದೆ. ಮಕ್ಕಳು ಹೇಳುತ್ತಾರೆ, ಕೇಳಿ ಬರಬೇಕಿತ್ತಲ್ಲ ಬಾಬಾ, ಕೇಳಿ ಹೋಗಬೇಕಿತ್ತಲ್ಲ. ನೀವು ಅರೆ ಬಹಳ ಅದ್ಭುತ ಮಕ್ಕಳಾಗಿದ್ದೀರಿ, ಬಾಬಾ ಕೇಳಿ ಹೋಗಬೇಕಿತ್ತೆ. ನೀವು ಮಾಲೀಕರೋ ಅಥವಾ ತಂದೆ ಮಾಲೀಕರೋ? ಯಾರು ಮಾಲೀಕರು? ಇಡೀ ಸಂಸಾರವೇ ನಮ್ಮ ಮನೆ. ಎಲ್ಲಾ ಮಕ್ಕಳ ಮೇಲೆ ನಮ್ಮ ಅಧಿಕಾರವಿದೆ. ಈಗ ನೀವು ಬಹಳ ವಂಡರ್ಫುಲ್ ಆಗಿ ಬಿಟ್ಟಿದ್ದೀರಿ, ಕೇಳಿ ಹೋಗಬೇಕಿತ್ತೆ? ಖಂಡಿತ ಇಲ್ಲ. ಏಕೆಂದರೆ ಈ ಅಧಿಕಾರದಿಂದ ನಮ್ಮ ತಂದೆಯೇ ಮಾಲೀಕರು. ತಂದೆಗೆ ಮಾಲೀಕರು ಯಾರಾದರೂ ಇರಲು ಸಾಧ್ಯವೇ? ಆದ್ದರಿಂದ ಸುಮ್ಮನೆ ನಿಮ್ಮನ್ನು ಆತ್ಮ ಎಂದು ಭಾವಿಸಿ ದೇಹಿ ಅಭಿಮಾನಿಯಾಗಿ ಮತ್ತು ತಂದೆಯನ್ನು ನೆನಪು ಮಾಡಿ ಅಪಕರ್ಮಗಳನ್ನು ಜಮಾ ಮಾಡಿಕೊಳ್ಳಬೇಡಿ. ಮಾಲೀಕನಿಗೆ ಮಾಲೀಕರಾಗಬೇಡಿ. ಮಾಲೀಕನಿಗೆ ಗೊತ್ತಿದೆ ಸೃಷ್ಟಿಯ ಯಾವ ಮೂಲೆಯನ್ನು ಗಟ್ಟಿಗೊಳಿಸಬೇಕು ಎಂದು, ಯಾವ ಮೂಲೆಯಲ್ಲಿ ಹೆಚ್ಚು ಮಣ್ಣು ಹಾಕಬೇಕು ಮತ್ತು ಯಾವ ಮೂಲೆಯಿಂದ ಮಣ್ಣು ತೆಗೆಯಬೇಕು ಎಂದು. ಆದ್ದರಿಂದ ಎಲ್ಲಾ ಮಕ್ಕಳು ತಮ್ಮ ತಮ್ಮ ಪುರುಷಾರ್ಥವನ್ನು ಮಾಡಿ. ಯಾರು ಹೀಗೆ ಯೋಚಿಸಬೇಡಿ, ಅವರಲ್ಲಿ ಈ ಕೊರತೆ ಇದೆ ಎಂದು. ಇಲ್ಲ, ತಂದೆ ಆರಿಸಿದ್ದಾರೆ, ಅದು ತಂದೆಯ ಮರ್ಜಿ. ತಂದೆಯ ಆಯ್ಕೆಯಲ್ಲಿ ಎಂದಿಗೂ ತಪ್ಪಾಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ನಿಮ್ಮ ಆತ್ಮದ ಶೃಂಗಾರವನ್ನು ಮಾಡಿಕೊಳ್ಳಿ. ಬೇರೆಯವರ ಶೃಂಗಾರದಲ್ಲಿ ಕೊರತೆ ಹುಡುಕಬೇಡಿ. ಅವರಲ್ಲಿ ಇದಿದೆ, ಅವರಲ್ಲಿ ಆ ರೀತಿ ಇದೆ, ಅವರು ಇಲ್ಲಿ ಬಿಂದು ಇಟ್ಟರು, ಅಲ್ಲಿ ಬಿಂದು ಇಡಲಿಲ್ಲ, ಅಂದ್ರೆ ತಿಲಕ ಇಡಲಿಲ್ಲ, ಇಲ್ಲಿ ಹಚ್ಚಿದ್ದರು, ಅಲ್ಲಿ ಹಚ್ಚಲಿಲ್ಲ, ಇಲ್ಲಿ ತಿಲಕ ಇಟ್ಟರು, ಇಲ್ಲಿ ಇಡಲಿಲ್ಲ. ಇಲ್ಲ, ಅವರು ಕೆಡಿಸಿಕೊಂಡರೆ ತಮ್ಮ ನಷ್ಟ ಮಾಡಿಕೊಳ್ಳುತ್ತಾರೆ. ನೀವು ಅದನ್ನು ನೋಡಿ ನಿಮ್ಮ ನಷ್ಟವನ್ನೇಕೆ ಮಾಡಿಕೊಳ್ಳುತ್ತಿದ್ದೀರಿ? ಗುಣಗಳನ್ನು ನೋಡಿ, ಗುಣಗಳ ಆಭರಣಗಳನ್ನು ನೋಡಿ ತಂದೆ ಅವರನ್ನು ಏಕೆ ಹಾರಿಸಿದರು ಎಂದು ನೋಡಬೇಡಿ. ಅವರಲ್ಲಿ ಏನು ಕೊರತೆ ಇದೆ ಅಥವಾ ಅವರಿಗೆ ತಿಳುವಳಿಕೆ ಇಲ್ಲ, ನನಗೆ ತಿಳುವಳಿಕೆ ಇದೆ ಎಂದು ಯೋಚಿಸಬೇಡಿ. ಇದು ದೊಡ್ಡ ಮೂರ್ಖತನವಾಗುತ್ತದೆ. ಬುದ್ಧಿವಂತರು ಯಾರು ಎಂದು ತಂದೆಗೆ ಗೊತ್ತಿದೆ ತಾನೆ? ಸರಿ ತಾನೆ? ಬಿಡಿ. ತಂದೆಗೆ ಬೇಕಾಗಿರುವುದೇ ಬುದ್ಧುಗಳು, ಅಂದ್ರೆ ಮುಗ್ಧರು. ಅಂದರೆ ಏನನ್ನೂ ಅರ್ಥ ಮಾಡಿಕೊಳ್ಳದಿದ್ದರೂ ಮಾಲೀಕ ಹೇಳಿದಂತೆ ಮಾಡುವವರು. ಅಂತಹ ಮಕ್ಕಳು ತಂದೆಗೆ ಬಹಳ ಪ್ರಿಯರು. ಬಾಬಾ ಅವರನ್ನೇ ಬುದ್ಧಿವಂತರನ್ನಾಗಿ ಮಾಡುತ್ತಿದ್ದಾರೆ. ಮುಗ್ಧ ಮಕ್ಕಳಾಗಿದ್ದಾರೆ, ತಂದೆಯ ಮುದ್ದಿನ ಮಕ್ಕಳಾಗಿದ್ದಾರೆ. ಬಾಬಾ ಅಂತೂ ಹೇಳುತ್ತಾರೆ, ಎಲ್ಲರೂ ಬುದ್ಧುಗಳಾಗಿ ಬಿಡಿ, ಅಂದ್ರೆ ಮುಗ್ಧರಾಗಿ ಬಿಡಿ ಎಂದು. ಆಗುತ್ತೀರಾ? ಒಳ್ಳೆಯದು ಮಕ್ಕಳೇ, ಈಗ ಹೊರಡುತ್ತೇವೆ, ಮತ್ತೆ ಸಿಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ.
ವರದಾನ. ಐಷಾರಾಮಿ ಮುಕ್ತ ಭವ. ರಾಜರು ರಾಜ್ಯವನ್ನು ಕಳೆದುಕೊಂಡರು. ನಾಯಕರು ತಮ್ಮ ಕುರ್ಚಿಯನ್ನು ಕಳೆದುಕೊಂಡರು. ಸರ್ವಾಧಿಕಾರಿಗಳು ತಮ್ಮ ಅಧಿಕಾರವನ್ನು ಕಳೆದುಕೊಂಡರು. ಕಾರಣ, ತಮ್ಮ ವೈಯಕ್ತಿಕ ಕಾರ್ಯವನ್ನು ಬಿಟ್ಟು ಐಷಾರಾಮಿಯಲ್ಲಿ ಮಗ್ನರಾದರು. ಯಾವುದಾದರೊಂದು ವಿಷಯಕ್ಕೆ ತಾವೇ ಅಧೀನರಾದರು. ಆದ್ದರಿಂದ ಅಧಿಕಾರ ತಪ್ಪಿ ಹೋಯಿತು. ಯಾರು ವಶೀಭೂತರಾಗುತ್ತಾರೋ ಅವರು ತಮ್ಮ ಅಧಿಕಾರವನ್ನು ಸದುಪಯೋಗಪಡಿಸಿಕೊಳ್ಳಲು ಸಾಧ್ಯವಿಲ್ಲ, ತಮ್ಮ ಅಧಿಕಾರವನ್ನು ಬಳಸಲು ಸಾಧ್ಯವಿಲ್ಲ. ಅದೇ ರೀತಿ ನೀವು ಮಕ್ಕಳಿಗೂ ಪ್ರತಿ ಸೆಕೆಂಡ್ ಮತ್ತು ಪ್ರತಿ ಸಂಕಲ್ಪದ ಅಥಾರಿಟಿ ಸಿಕ್ಕಿದೆ. ಸರ್ವ ಅಧಿಕಾರಗಳು ಸಿಕ್ಕಿವೆ. ಅದನ್ನು ಯಥಾರ್ಥ ರೀತಿಯಲ್ಲಿ ಬಳಸುತ್ತಿಲ್ಲ. ಆಲಸ್ಯ, ಹುಡುಗಾಟಿಕೆತನಕ್ಕೆ ಒಳಗಾಗಿ ನಿಮ್ಮ ಅಧಿಕಾರವನ್ನು, ಅಥಾರಿಟಿಯನ್ನು ಬಳಸದಿದ್ದರೆ ವಿಶ್ವದ ಕಲ್ಯಾಣ ಹೇಗೆ ಸಾಧ್ಯ? ನಿಮ್ಮ ಒಂದು ಸಂಕಲ್ಪವು ಒಂದು ಸ್ವಿಚ್ ಇದ್ದಂತೆ. ಅದು ಇಡೀ ವಿಶ್ವದ ಅಂಧಕಾರವನ್ನು ಸೆಕೆಂಡ್ನಲ್ಲಿ ಹೋಗಲಾಡಿಸಬಲ್ಲದು. ನೀವು ಅಷ್ಟು ಮಹಾನಾಗಿದ್ದೀರಿ. ಕೇವಲ ಈ ಅಮೂಲ್ಯವಾದ ವಜ್ರ ಸಮಾನ ಜೀವನವನ್ನು ಐಷಾರಾಮಿಯಲ್ಲಿ ಕಳೆದುಕೊಳ್ಳಬೇಡಿ. ಒಳ್ಳೆಯದು. ಓಂ ನಮಃ ಶಿವಾಯ.